ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ರೇಂಜೋ ಸ್ಟುಡಿಯೋ ಅಭಿಮಾನಿಗಳಿಗೆ, ವೀಕ್ಷಕರಿಗೆ ಮತ್ತು ಕನ್ನಡ ಅಭಿಮಾನಿಗಳಿಗೆ ಕನ್ನಡ ದಿನೇಶ್ ಮಾಡುವ ಹಾರ್ದಿಕ ನಮಸ್ಕಾರಗಳು. ಸರ್, ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಕನ್ನಡ ದಿನೇಶ್ ಅಂತ. ನಾನೊಬ್ಬ ಮೂಲತಃ ಕನ್ನಡ ಪರ ಹೋರಾಟಗಾರ ಮತ್ತು ನಟನಾಗಿ ನಾನು ಮತ್ತು ಒಬ್ಬ ಹಾಡುಗಾರನಾಗಿ, ಸಂಭಾಷಣೆಗಾರನಾಗಿ ಧ್ವನಿ ಚಿತ್ರದ ಮೂಲಕ ನನ್ನನ್ನು ಅರ್ಪಿಸ್ಕೊಂಡ್ಬಂದೆ. ನಂತರ ನಾನು ಗೋಕುಲ್ ಕೃಷ್ಣ ಅಂತಕ್ಕಂಥ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಹೀರೋ ದೊಡ್ಡಣ್ಣನ ಜೊತೆಯಲ್ಲಿ ಒಂದು ಉತ್ತಮವಾದ ಪಾತ್ರವನ್ನು ಮಾಡಿದೆ. ಆನಂತರ ಫಸ್ಟ್ ರ್ಯಾಂಕ್ ರಾಜು, ದಿಗಂತ್ ಅವರ ತಾರೆ, ಈಗ ನನ್ನ ಚಿತ್ರರಂಗ ಜರ್ನಿ ಮೂಡ್ತಾ ಬಂತು. ನನ್ನ ಜನ ಗುರ್ತಕ್ಕೆ ಶುರು ಮಾಡಿದ್ದು ಶಿವಣ್ಣ ಅವ್ರ ಜೊತೆಯಲ್ಲಿ ಬಜರಂಗಿ 2 ಚಿತ್ರದಲ್ಲಿ ಒಂದು ಹಾಡಲ್ಲಿ ಪೇಷಂಟ್ ಪಾತ್ರದಲ್ಲಿ ಮಾಡ್ತೀನಿ. ಅದನ್ನು ನೋಡಿದಾಗ ಜನ ನನ್ನ ಗುರ್ತಕ್ಕೆ ಶುರು ಮಾಡೋದು. ಅದಕ್ಕೆ ನಾನು ಶಿವಣ್ಣ ಅವರಿಗೆ ಧನ್ಯವಾದನ ಅರ್ಪಿಸ್ತೀನಿ. ಚಿತ್ರರಂಗ ಬಗ್ಗೆ ನಿಮಗೆ ಬೇಸರ ತಂದ ವಿಚಾರಗಳು ಯಾವುದು ಸರ್? ಬೇಸರ ತಂದ ವಿಚಾರಗಳು ಅಂದರೆ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರ ನೋಡೋಕ್ಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೆದಿರೋದೊಂದು, ಹಾಗೂ ಈ ದಶಕದಲ್ಲಿ ಹಲವಾರು ಜನ ಹಿರಿಯ ನಟಿಯರನ್ನ, ನಿರ್ದೇಶಕರನ್ನೆಲ್ಲ ನಾವು ಕಳ್ಕೊಂಡ್ವಿ. ಅದು ಬೇಸರ ತಕ್ಕಂಥ ವಿಷಯ ಸರ್. ಹಾಗೆಯೇ ಖುಷಿ ವಿಚಾರಗಳು ಹೇಳಿ ಸರ್. ನನಗೆ ಖುಷಿ ತಂದಂಥ ವಿಚಾರ ಅಂದರೆ, ಈಗ ಪ್ಯಾನ್ ಇಂಡಿಯಾ ಅಂತ ಕಾನ್ಸೆಪ್ಟ್ ಬಂದಿದೆ. ಅದು ತೆಲುಗು ಚಿತ್ರರಂಗದಲ್ಲಿ ಒಂದು ಚಿತ್ರಕ್ಕೆ ಮಾತ್ರ ಸೀಮಿತ ಆಯಿತು. ಆದರೆ ಕನ್ನಡ ಚಿತ್ರದಲ್ಲಿ ಹಂಗಲ್ಲ. KGF 1, KGF 2, ಕಾಂತಾರ, ಹೀಗೆ ಸಾಕಷ್ಟು ಹಿಟ್ ಚಿತ್ರಗಳು ಬಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕನ್ನಡ ಗುರುತಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಚಲನಚಿತ್ರಕ್ಕೆ ಮಾನ್ಯತೆ ಸಿಕ್ತು. ಇದು ನನಗೆ ತುಂಬ ಖುಷಿ ತಂದಂಥ ವಿಚಾರ ಸರ್. ಈ ಪ್ಯಾನ್ ಇಂಡಿಯಾ ಹಿಂದಿನ ಕಾಲದಲ್ಲಿ ಇತ್ತು ಸರ್, ರಾಜ್ಕುಮಾರ್ ಅವ್ರ ಕಾಲದಲ್ಲಿ. ಸರ್, ರಾಜ್ಕುಮಾರ್ ಕಾಲದಲ್ಲಾಗಲಿ, ಅದಕ್ಕೆ ಮುಂಚೆ ಇದ್ದಂಥ ನಾಗೇಂದ್ರ ಅವ್ರ ಕಾಲದಲ್ಲಾಗಲಿ ಚಿತ್ರಗಳು ಬೇರೆ ಭಾಷೆ ಡಬ್ ಆಗ್ತಿದ್ವು, ಬೇರೆ ಭಾಷೆ ಚಿತ್ರಗಳು ನಮಗೆ ಡಬ್ ಆಗ್ತಾಯಿದ್ವು. ಡಬ್ಬಿಂಗ್ ಅನ್ನೋ ಸಂಸ್ಕೃತಿ ಇತ್ತು. ಆದರೆ ಪ್ಯಾನ್ ಇಂಡಿಯಾ ಅಂತಕ್ಕಂಥ ಸಂಸ್ಕೃತಿ ಇತ್ತೀಚಿನ ವರ್ಷ. ಕನ್ನಡ ನಟ ದಿಗ್ಗಜರ ನಿಮ್ಮ ಅನಿಸಿಕೆಗಳೇನು ಸರ್ ಅವ್ರ ಬಗ್ಗೆ? ಸರ್, ಬಂಗಾರದಂಥ ಗುಣವುಳ್ಳ ಬಂಗಾರದ ಮನುಷ್ಯ ರಾಜ್ಕುಮಾರ್, ನಗು ಅಂದ್ರೇ ನರಸಿಂಹರಾಜು, ಸವ್ಯಸಾಚಿ ಅಂದ್ರೇ ಬಾಲಕೃಷ್ಣ, ಪ್ರಚಂಡ ರಾವಣ ಅಂದ್ರೇ ವಜ್ರಮುನಿ, ಆಮೇಲೆ ತ್ಯಾಗ ಅಂದ್ರೇ ವಿಷ್ಣುವರ್ಧನು, ತ್ಯಾಗ ಅಂದ್ರೇ ಅಂಬರೀಷು, ಸಹನೆ ಅಂದರೆ ಪ್ರಣಯರಾಜ ಶ್ರೀನಾಥ್. ಅದೇ ರೀತಿಯಲ್ಲಿ ಕನಸುಗಾರ ಅಂದರೆ ನಮ್ಮ ಶಂಕರ್ನಾಗು. ಇದರ ಒಂದು ಹೃದಯ ಏನಪ್ಪ ಅಂದರೆ, ಮೆಟ್ರೋ ಕನಸುಕೊಂಡವನು ಶಂಕರ್ನಾಗು. ಆದರೆ ಯಾವುದೇ ಮೆಟ್ರೋ ನಿಲ್ದಾಣಕ್ಕೆ ಶಂಕರ್ನಾಗ್ ಎಸೆದಿರೋದು ನಮ್ಮ ನಾಡಿನ ಒಂದು ದುರಂತ ಸರ್. ಟೈಗರ್ ಪ್ರಭಾಕರ್ ಬಗ್ಗೆ ಹೇಳಿ ಸರ್. ಸರ್, ಟೈಗರ್ ಪ್ರಭಾಕರ್ ವಿಲನ್ ಆಗಾಗಲಿ, ಸವ್ಯಸಾಚಿ ಸರ್ ಅವರು, ಹೀರೋ ಆಗಾಗಲಿ, ನಿರ್ದೇಶಕನಾಗಲಿ, ಪ್ರತಿಯೊಂದರಲ್ಲೂ ತಮ್ಮದೇ ಆದ ಚಾಪ್ನ ಮುಡಿಸಿದರು ಸರ್. ಡೈಲಾಗ್ ಕಿಂಗ್ ಅಂದರೆ ಅವರು ಸರ್. ಒಂದು ಕಡೆ ಕೇಳಿದ್ವಿ ಸರ್, ಟೈಗರ್ ಪ್ರಭಾಕರ್ ಅಂದರೆ ಬೇರೆ ಹೊರ ಚಿತ್ರಗಳಿಗೆ ಹೋದರೆ, ಪರಭಾಷಾ ಚಿತ್ರಗಳಿಗೆ ಅವರನ್ನು ಕನ್ನಡ ಪ್ರಭಾಕರ್ ಅಂತ ಗುರುತಿಸಿದ್ರಂತೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್. ಸರ್, ಮೂಲತಃ ಪ್ರಭಾಕರ್ ಅವರ ಭಾಷೆ ತಮಿಳಾದ್ರೂ ಅವರು ಪಕ್ಕಾ ಕನ್ನಡಿಗರಾಗಿದ್ದರು. ಅವ್ರ ಮಗ ವಿನೋದ್ ಪ್ರಭಾಕರ್ ಪಕ್ಕಾ ಕನ್ನಡಿಗ. ಅವ್ರು ಎಲ್ಲವರು ನಿಮ್ಮ ಹೆಸರು ಏನಪ್ಪ ಅಂತ ಕೇಳಿದ್ರೆ ಪ್ರಭಾಕರ್ ಅಂತ ಹೇಳ್ತಾ ಇದ್ದಿಲ್ಲ, ಕನ್ನಡ ಪ್ರಭಾಕರ್ ಅಂತ ಹೇಳ್ತಾ ಇದ್ರು. ಅದು ಅವರ ದೊಡ್ಡ ಗುಣ ಸರ್. ಅದು ಕನ್ನಡ ಪ್ರಭಾಕರ್ ಆಗಿ ಗುರ್ಸ್ಕೊಂಡಿದ್ದರಿಂದ ಕನ್ನಡ ಅಂತಕ್ಕಂಥ ಎಲ್ಲ ರಂಗದಲ್ಲೂ ಬಂತು. ಯಾಕೆ ಎಲ್ಲ ಭಾಷೆಯಲ್ಲೂ ಮಾಡಿದ್ದಾರೆ ಅವರು. ಹೌದು ಸರ್. ಇದು ರವಿಚಂದ್ರನ್ ಅವ್ರ ಬಗ್ಗೆ ಹೇಳಿ ಸರ್. ಸರ್, ಪ್ರೇಮಲೋಕ ಸ್ಪರ್ಶಿಸಿ ರವಿಚಂದ್ರನ್ ಬಗ್ಗೆ ಹೇಳಬೇಕು ಅಂದರೆ, ಮೊದಲು ಅವ್ರ ತಂದೆ ವೀರಸ್ವಾಮಿ ಬಗ್ಗೆ ಹೇಳಬೇಕು. ಅವರು ಮೂಲತಃ ತಮಿಳವರಾದ್ರೂ ಅವ್ರು ಯಾವತ್ತೂ ತಮಿಳು ಅಂತ ತೋರಿಸ್ಕೊಂಡಿಲ್ಲ. ಕನ್ನಡದಲ್ಲಿ ಅತ್ಯುತ್ತಮವಾದಂಥ ನಾಗರಾವ್ ಇರ್ಬೋದು, ನಾನಿನ ಮೈಯಲ್ಲ ಇರ್ಬೋದು, ಚಕ್ರವ್ಯೂಹ ಇರ್ಬೋದು, ಅಂತಹ ಮಹಾನ್ ಚಿತ್ರಗಳನ್ನ ಕೊಟ್ಟರು. ಅದೇ ರೀತಿಯಲ್ಲಿ ಅವ್ರ ಮಗ ರವಿಚಂದ್ರನ್ ತಂದೆ ಹೆಸರು ಉಳಿಸೋ ಥರನೇ ಪ್ರೇಮಲೋಕ ಇರ್ಬೋದು, ರಣಧೀರ ಇರ್ಬೋದು, ಶಾಂತಿ ಕ್ರಾಂತಿ ಇರ್ಬೋದು, ಹೀಗೆ ಸಾಕಷ್ಟು ಚಿತ್ರಗಳನ್ನ ಕೊಟ್ಟರು. ಅವ್ರು ಪ್ರತಿಯೊಂದು ಚಿತ್ರದ ಒಂದೊಂದು ರೀತಿ ಕನಸಿರ್ತಾ ಇತ್ತು. ಅವರು ದುಡ್ಡನ್ನೆಲ್ಲ ಕಳ್ಕೊಂಡು, ಆಸ್ತಿ ಕಳ್ಕೊಂಡ್ರು ಸಹ ತಮ್ಮ ತನಾನು ಕಳ್ಕೊಂಡಿಲ್ಲ. ಮೂಲತಃ ತಮಿಳವರಾದ್ರೂ ಅವರೆಲ್ಲೂ ತಮಿಳ್ ಬಗ್ಗೆ ಮಾತಾಡಲಿಲ್ಲ, ತಮಿಳಲ್ಲಿ ಮಾತಾಡಿಲ್ಲ. ಅವ್ರು ಪ್ರತಿಯೊಂದು ಸಂದರ್ಶನ ಕನ್ನಡದಲ್ಲಿ ಇರ್ತಿತ್ತು. ನೋಡಿದ ರವಿಚಂದ್ರನಿಗೆ ಹೆಸರು ನೋಡಿ ರವಿಚಂದ್ರನ್ ತಮಿಳು ಅಂತ ತಿಳ್ಕೊಬೇಕಾಯ್ತು ಅಷ್ಟೇ ಹೊರತು ಎಲ್ಲ ಕನ್ನಡಿಗಿಂತ ಪಕ್ಕಾ ಕನ್ನಡಿಗ ಯಾರಪ್ಪ ಅಂದರೆ ರವಿಚಂದ್ರನ್ ಸರ್. ನಮ್ಮ ನಟಿಯರ ಬಗ್ಗೆ ಹೇಳಿ ಸರ್. ಸರ್, ನಟಿದು ಅಂದ ತಕ್ಷಣ ಒಂದು ಹಾಡಿತ್ತು ಕನ್ನಡದಲ್ಲಿ, ಆರತಿ ಭಾರತಿ ಕಲ್ಪನಾ ಮಂಜುಳ ಚಂದ್ರಕಲಾ ಇವರೇ ಕಲಿಗದ ಪಂಚಕನ್ಯರು ಅಂತ. ಅವ್ರು ನಿಜವಾಗ್ಲೂ ಪಂಚಕನ್ಯರು ಸರ್. ಅದರಲ್ಲಿ ಆರತಿ ಥರ ತ್ಯಾಗಿ ನಟಿ, ಕಲ್ಪನಂತರ ನಿಜಕ್ಕೂ ಮಾನಸಿಕ ರೋಗಿ ಪಾತ್ರನಾಗಲಿ ಶರಪಂಚ ಅರ್ಥ ಮಾಡ್ಕೋಬೋದು, ಜಯಂತಿ ಥರ ಸವ್ಯಸಾಚಿ ನಟಿ ಆಗಲಿ, ಬಿ ಸಹಜಿ ಥರ ರಾಣಿ ಪಾತ್ರ ಮತ್ತು ದೇವಿ ಪಾತ್ರ ಆಗಲಿ, ಅಂತಹ ನಟಿ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಇನ್ನು ಮುಂದೆ ಬಂತು ಅಂದರೆ ನಾವು ತಾರಾ ಇರ್ಬೋದು, ಮಾಲಾಶ್ರೀ ಇರ್ಬೋದು, ಭವ್ಯ ಇರ್ಬೋದು, ಶ್ರುತಿ ಇರ್ಬೋದು, ಒಬ್ರಿಗಿಂತ ಒಬ್ಬರು ಒಳ್ಳೆಯ ನಟಿದ್ರು ಸರ್. ಸುಧಾರಾಣಿ ಇರ್ಬೋದು, ಸುಧಾರಾಣಿ ಇದ್ದಾನೆ, ಆಶಾರಾಣಿ ಒಂದೇ ಚಿತ್ರದಲ್ಲಿ ಮಾಡೋ ಸಹ ತಮ್ಮನ್ನೇ ತಾವು ನಿರೂಪಿಸ್ಕೊಂಡಂಥವ್ರು. ಆಶಾರಾಣಿ, ರಮ್ಯಾ, ರಕ್ಷಿತಾ, ರಾಧಿಕಾ ಇವರೆಲ್ಲ ಒಬ್ರಿಗಿಂತ ಒಳ್ಳೆ ನಟಿದ್ರು ಸರ್. ಇದರಲ್ಲಿ ನಮಗೆ ಹೆಚ್ಚಾಗಿ ಕಾಣ್ತಕ್ಕಂಥವ್ರು ಅಂದರೆ ಎಲ್ಲ ಥರ ಪಾತ್ರವನ್ನು ಮಾಡಿದಂಥ, ಅದರಲ್ಲೂ ಹೀರೋಲು ಕೊಟ್ಟು ಪಾತ್ರ ಮಾಡೋಂಥ ಮಾಲಾಶ್ರೀ ಸರ್. ನಿಜವಾಗ್ಲೂ ರವಿಚಂದ್ರನ್ ಸೋಲ್ಕೊಂಡಾಗ ರಾಮಾಚಾರಿ ಚಿತ್ರನ ಮಾಲಾಶ್ರೀ ನಟನೆ ಮೂಲಕನೇ ಗೆಲ್ಲಿಸ್ಕೊಂಡು ರವಿಚಂದ್ರನಿಗೆ ಒಂದು ರೀತಿ ಪುನರ್ಜನ್ಮ ಕೊಟ್ಟಂಥ ನಟಿ ಅಂದರೆ ಅವರು ಮಾಲಾಶ್ರೀ ಸರ್. ಮತ್ತು ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜ ನಿರ್ದೇಶಕರ ಬಗ್ಗೆ ಹೇಳಿ ಸರ್. ಸರ್, ಎನ್ ಲಕ್ಷ್ಮೀನಾರಾಯಣ್, ಅದೇ ರೀತಿಯಲ್ಲಿ ರಾಜ್ಕುಮಾರ್ ಅವ್ರನ್ನ ತಂದಂತಹ HLN ಸಿಂಹ, ದ್ವಾರಕೀಶ್ ಕರ್ಕೊಂಬಂದಂತಹ ಹುಣಸೂರು ಕೃಷ್ಣಮೂರ್ತಿ, ಭಾರ್ಗವ, ಬಂಗಾರದ ಮನುಷ್ಯ ಕೊಟ್ಟಂಥ ಸಿದ್ಧಲಿಂಗಯ್ಯ, ಬೆಳವಲದ ಮಠದಲ್ಲಿ ಕೊಟ್ಟಂಥ ಗೀತಪ್ರಿಯ, ಬೆಳವಲದ ಮಠದಲ್ಲಿ ಹೊಂಬಿಸಿಲು ಮುಂತಾದ ಸಾಕಷ್ಟು ಹಿಟ್ಟುಗಳು ಕೊಟ್ಟ ಗೀತಪ್ರಿಯ, ನಾಗರ ಹೊಳೆ ಮತ್ತು ಹಲವಾರು ಚಿತ್ರಗಳು. ಅದರಲ್ಲೂ ಅಂತ ಅಂಬರೀಷ್ಗೆ ಒಂದು ತಿರುವನೆ ತಂದುಕೊಟ್ಟಂಥ ಚಿತ್ರ ಅಂತ. ಅದರ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು. ಮುಂದೆ ಬರ್ತಾ ನಾವು ನೋಡ್ತಾ ಬರ್ಬೋದು, ಜೋಗಿ ಪ್ರೇಮ್ ಇರ್ಬೋದು, ಉಪೇಂದ್ರ ಇರ್ಬೋದು, ಹೀಗೆ
ನಮ್ಮಲ್ಲಿ ಸಾಕಷ್ಟು ಜನ ನಿರ್ದೇಶಕರು ಬಂದವರು. ಶಾಂತಾರಾಮು, ಅದೇ ರೀತಿಯಲ್ಲಿ ಇನ್ನು PH ವಿಶ್ವನಾಥ್, ಹಲವಾರು ನಿರ್ದೇಶಕರಿದ್ದಾರೆ ಸರ್. ಆದರೆ ಇತ್ತೀಚಿನ ದಿನಗಳಲ್ಲಿ ಸವ್ಯಸಾಚಿಯಾಗಿ ಗುರ್ಸ್ಕೊಂಡಂತಹ ನಿರ್ದೇಶಕ ಅಂದರೆ ಅದು ಪ್ರಶಾಂತ್ ನೀಲು. ಯಾಕೆಂದರೆ ಅವರು ತೆಗೆದಂತಹ ಎಲ್ಲ ಚಿತ್ರಗಳು ಸಹ ಸೂಪರ್ ಹಿಟ್ ಆಗಿವೆ. ಕನ್ನಡಕ್ಕೆ ಒಂದು ಹೊಸ ಟ್ರೆಂಡ್ ಅಂತ ಅಂದ್ಕೊಂಡಿದ್ದೀವಿ ಸರ್. ಅದೇ ರೀತಿ ಮಫ್ತಿ ಮತ್ತು ಬೈರತಿ ನಿರ್ದೇಶಿಸಿದಂಥ ನಿರ್ದೇಶಕರು ಸಹ ಕನ್ನಡದಲ್ಲಿ ಉತ್ತಮ ನಿರ್ದೇಶಕರು ಸರ್.